ಈ ಈ ಗ್ಯಾಪ್ ಅಲ್ಲಿ ಮದ್ವೆ ಆಗಿದ್ಯಾ ಅವಾಗ? ಈ ಪಿಕ್ಚರ್ ರೆಕಾರ್ಡ್ ಆಗಿದೆ, ಏಪ್ರಿಲ್ 1 ರೆಕಾರ್ಡ್ ಆಗಿರೋದು, ಮೇ ಎಂಡ್ ನಂದು ಮದುವೆ. ರಿಲೀಸ್ ಆಗಿದ್ದು ಮದುವೆ ಆದ ನಂತರ. ಮದ್ವೆ ಆದ. ಸೊ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ನಿಮ್ದು? ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಪಲ್ಲವಿ ಮೇಡಮ್ ಬಗ್ಗೆ ಹೇಳೋದಾದ್ರೆ, ಐ ಥಿಂಕ್ ಐ ಆಮ್ ಲಕ್ಕಿ. ಶಿ ಇಸ್ ಆಫ್ ಕೋರ್ಸ್ ವೈಫ್ಲಿ ಕೆಲವು ಇರುತ್ತೆ, ಅದು ಬಿಟ್ಟರೆ ಐ ಥಿಂಕ್ ಐ ಆಮ್ ಲಕ್ಕಿ ಟು ಹ್ಯಾವ್ ಆಸ್ ಮೈ ವೈಫ್. ಅಂದರೆ ಎಲ್ಲ ನೋಡ್ಕೋತಾಳೆ. ಅಂದರೆ ಮಕ್ಕಳದ ಗೆಟಿಂಗ್ ಅಪ್ ಕಿಡ್ಸ್ ಇಟ್ ಸೆಲ್ಫ್ ಇಸ್ ಅ ಜಾಬ್. ಲೈಫಲ್ಲಿ ಮೇಜರ್ ಟಾರ್ಗೆಟ್ ಅಂದರೆ ಒಂದು ಪ್ರಾಜೆಕ್ಟ್ ಅಂದರೆ ಮಕ್ಕಳನ್ನು ಬೆಳೆಸೋದು. ಸೊ ಐ ಥಿಂಕ್ ಶಿ ಹಸ್ ಡನ್ ಎ ವಂಡರ್ಫುಲ್ ಜಾಬ್. ಆಮೇಲೆ ಸ್ಕೂಲಿಗೆ ನಾನು ಹೋಗಿಲ್ಲ ಯಾವುದಕ್ಕೂ, ಪೇರೆಂಟ್ ಟೀಚರ್ಸ್ಗೆ ಶಿ ವಾಸ್ ಓನ್ಲಿ ಒನ್ ಗೋಯಿಂಗ್. ಆಮೇಲೆ ನನಗೆ ಖುಷಿಯಾಗಿ ಕೆಲಸ ಮಾಡೋಕೆ ಬಿಡ್ಬೇಕು, ನಾನು ಬಿಡ್ಬೇಕಾದ. ಆ್ಯಕ್ಚುಲಿ ನಾವೆಲ್ಲ ಮದುವೆಗೆ ಹೇಳಿದಂಥ ಪಾರ್ಟಿಗಳೆಲ್ಲ ಯೂಶಲಿ ಕ್ರಿಯೇಟಿವ್ ಪೀಪಲ್ ಅದೇ ಅವ್ರವ್ರ ಲೋಕದಲ್ಲಿ ಇರ್ತಾರೆ. ನೆನಪಿರಲ್ಲ, ಬರ್ತ್ಡೇ ವಿಶ್ ಮಾಡೋಕೆ ನೆನಪಿರಲ್ಲ, ಆ್ಯನಿವರ್ಸರಿ ನೆನಪಿರಲ್ಲ. ಸೊ ನಾವು ಸ್ವಲ್ಪ ಕಷ್ಟ ಟು ಲಿವ್ ವಿತ್. ಐ ಥಿಂಕ್ ಶಿ ಇಸ್ ಮ್ಯಾನೇಜ್ ಇಟ್ ವೆರಿ ವೆಲ್. ಐ ಥಿಂಕ್ ನಿಮ್ಮ ಬಗ್ಗೆ ಪಲ್ಲವಿ ಮೇಡಮ್ ಕೂಡ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ನಮ್ಮಿಬ್ರದ್ದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಮದುವೆ ಆಗಿ ಈಗ ಇಟ್ಸ್ ಬೀನ್ ಲೈಕ್ 28 years ಕಂಪ್ಲೀಟ್ ಆಗಿದೆ. ವಿ ಗೋಯಿಂಗ್ ಆನ್ 29th year. ನಮ್ಮ ಮದುವೆ ಆಗುವಾಗ ನಾನು ಇನ್ನೂ ಕಲಿತಾ ಇದ್ದೆ ಕಾಲೇಜಲ್ಲಿ. ಆ್ಯಂಡ್ ಗುರುಜಿದು ಫಸ್ಟ್ ಮೂವಿನೂ ರಿಲೀಸ್ ಆಗಿಲ್ಲ. ನಾವು ಸ್ಟ್ರಗಲ್ಸು ಜೊತೆಗೆ ನೋಡಿದ್ದೀವಿ, ಆಲ್ ದ ಚಾಲೆಂಜಸ್ ಮತ್ತು ಸಕ್ಸಸ್. ಪ್ರತಿಯೊಂದು ಸಂಬಂಧನೂ ಚೆರಿಷ್ ಮಾಡ್ತಾರೆ ಗುರುಜಿ. ಹಿ ವಿಲ್ ನೆವರ್ ಕಾಂಪ್ರಮೈಸ್ ಆನ್ ವರ್ಕ್. ಅವ್ರು ಎಂದೂ ಕೆಲಸದ ಬಗ್ಗೆ ಆಗಲಿ ಅವರು ವರ್ಕ್ ಅಂತ ಎನಿಸಿಲ್ಲ. ಇಟ್ಸ್ ಬೀನ್ ಇಸ್ ಪ್ಯಾಷನ್. ಕ್ವಿಸಿನ್ ಮಂಗಳೂರು ಫುಡ್ ಅಂದರೆ ಅವ್ರಿಗೆ ಇಷ್ಟ. ತುಂಬ ಅಚೀವ್ ಮಾಡಿದ್ದಾರೆ. ಇತ್ತೀಚೆಗೆ ಡಾಕ್ಟ್ರೇಟ್ ಕೂಡ ಸಿಕ್ಕಿದೆ ಅವರಿಗೆ. ಬಟ್ ಹೀ ಸ್ಟಿಲ್ ದ ಸೇಮ್ ಹಂಬಲ್, ಗ್ರೌಂಡೆಡ್ ಆ್ಯಂಡ್ ಟ್ಯಾಲೆಂಟೆಡ್ ಗೈ. ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿದಿಲ್ಲ. ಐ ಹ್ಯಾವ್ ಬೀನ್ ಲರ್ನಿಂಗ್ ಸೋ ಮಚ್ ಫ್ರಮ್ ಹಿಮ್. ಆ್ಯಂಡ್ ವೆನ್ ಈಸ್ ಆನ್ ಸ್ಟೇಜ್ ಲಕ್ಷಾಂತರ ಜನರುಗಳ ಮುಂದೆ ಅವ್ರು ಪರ್ಫಾರ್ಮ್ ಮಾಡುವಾಗ ಐ ಆಮ್ ಸೋ ಪ್ರೌಡ್. ಇಂಥ ವ್ಯಕ್ತಿಗೆ ನಾನು ಹೆಂಡತಿಯಾಗಿ ಬಂದಿದ್ದೀನಿ ಅಂತ. ಹೀಸ್ ಎನ್ ಅಮೇಝಿಂಗ್ ಆರ್ಟಿಸ್ಟ್. ಅಂದರೆ ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಸರಿ ನಮ್ಮ ಮನೆದು ಫುಲ್ಲು ಡಿಸೈನ್ಸ್ ಅವರೇ ಮಾಡ್ತಾರೆ. ಹೀಸ್ ಗಾಟ್ ಅ ವೆರಿ ಗುಡ್ ಟೇಸ್ಟ್. ಎಸ್ಪೆಷಲಿ ಇಡ್ಲಿ, ದೋಸೆ ಇಂಥದ್ದೆಲ್ಲ ತುಂಬ ಇಷ್ಟ. ಮಂಗಳೂರು ಅಡುಗೆ ಇಷ್ಟ. ಎಂದಿಗೂ ಹೀಗೆ ವರ್ಕ್ ಮಾಡಿಕೊಂಡು ಅವ್ರ ಪ್ಯಾಷನಲ್ಲಿ ಐ ವಾಂಟ್ ಹಿಮ್ ಟು ಬಿ ಹ್ಯಾಪಿ ಆ್ಯಂಡ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಟ್ ಹ್ಯಾಪಿನೆಸ್. ಸೊ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ನನ್ನ ಮಗಳಿಗೆ ಮದುವೆ ಮಾಡುವಾಗ ಅವಳಿಗೂ ವಯಸ್ಸು ಸಣ್ಣದು. ಗುರುಕಿರಣ್ಣ ಮಾಮ ಬಂದು ಪ್ರಪೋಸಲ್ ಮಾತಾಡುವಾಗ ಇವನು ನೋಡಿದರೆ ತುಂಬ ಸುಂದರನಾಗಿದ್ದಾನೆ. ನಾನು ಅವನ ಹತ್ರ ಫಸ್ಟ್ ಕೇಳಿದೆ, ನಿಮಗೆ ಮದುವೆ ಆಗಲಿಕ್ಕೆ ಇಷ್ಟ ಉಂಟಾ ಅಂತ. ಅದಕ್ಕೆ ಎಸ್ ಅಂತ ಹೇಳಿದೆ. ಈಗ ನನ್ನ ಅಳಿಯ ಅಂದರೆ ನನಗೆ ಮಾಣಿಕ್ಯ. ಎಲ್ಲ ವಿಷಯದಲ್ಲಿ ಅವನನ್ನು ಕನ್ಸಲ್ಟ್ ಮಾಡದೆ ನಾನು ಯಾವುದೊಂದು ಡಿಸಿಷನ್ ತಗೊಳ್ಳೋದಿಲ್ಲ. ನಮಗೆ ಎಲ್ಲರಿಗೂ ಪ್ರೀತಿಯವನಾಗಿ ಹೊಂದಿಕೊಂಡು ಬಂದಿದ್ದಾನೆ. ಈ ವಿಷಯದಲ್ಲಿ ನಾನು ತುಂಬ ಪುಣ್ಯವಂತೆಯಾಗಿದ್ದೇನೆ ಅಂತ ಹೇಳುತ್ತೇನೆ. ಎಲ್ಲರಿಗೂ ಇಂಥ ಅಳಿಯನ್ನೇ ಸಿಗಲಿ, ಆ ಭಾಗ್ಯ ಎಲ್ಲರಿಗೂ ಕೊಡಲಿ ಅಂತ ನಾನು ಹಾರಿಸ್ತೇನೆ. ಮಹಾಭಾರತ, ರಾಮಾಯಣ ಯಾವ್ದು ಕೇಳಿದ್ರು ತಟ್ಟಂತ ಹೇಳ್ಬಿಡ್ತಾರೆ, ಅಷ್ಟು ಗೊತ್ತಿದೆ ಅವ್ರಿಗೆ ಅಂತ ಹೇಳಿ. ನೀವು ಯಾಕೆ ಒಂದು ಪಾಡ್ಕಾಸ್ಟ್ ಆ ಥರದ್ದೆಲ್ಲ ಮಾಡಬಾರ್ದು? ಆ್ಯಂಡ್ ಈವನ್ ಶಿ ವಾಸ್ ಟೆಲಿಂಗ್ ದಟ್ ಟುಡೇ ಟಾಕಿಂಗ್ ಅಬೌಟ್ ರಿಲಿಜನ್ ಇಸ್ ಬೀಯಿಂಗ್ ಕಮ್ಯುನಲ್. That is also true. Talking about the culture is being communal. ಸೊ ಈಗ ಏನು ಮಾತಾಡಿದ್ದು ಸ್ವಲ್ಪ ಕಾಂಟ್ರವರ್ಷಿಯಲ್. ಆಮೇಲೆ ವಿ ಆರ್ ಆರ್ಟಿಸ್ಟ್. Why do you want controversy? We are artists. We are everybody's property. It will hurt somebody by something. ಸರ್, ಈಗ ಸಿನಿಮಾ ಮ್ಯೂಸಿಕ್ ಅಂತ ಬಂದಾಗ ಒಬ್ಬೊಬ್ಬರ ಜೊತೆ ವರ್ಕ್ ಮಾಡುವಾಗ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾವುದಾದ್ರೂ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಆ ಮ್ಯೂಸಿಕ್ ಕಂಪೋಸರ್ ಆಗಿ, ಆ ಡಿರೆಕ್ಟರ್ ಆಗಿ ಆ ನಿಮ್ಮ ಜರ್ನಿಯಲ್ಲಿ? 360 days we are into ಮ್ಯೂಸಿಕ್ ಫಿಲ್ಮ್ಸ್ ವರ್ಕ್. ಸೊ ನಮ್ದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಅಲ್ಲೇ ಹುಡುಕಿದ್ರೆ ನಮಗೆ ಇಟ್ ಇಸ್ ಮಚ್ ಈಸಿಯರ್ ವರ್ಕ್. ಅಂಡ್ ಸೊ ಹೆಚ್ಚಾಗಿ ಎಲ್ಲ ಉಪ್ಪಿ ಆಗಲಿ, ಅಪ್ಪು ಆಗಲಿ, ಇಟ್ಸ್ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್ ಅಂಡ್ ವಿ ಬಾಂಡ್ ವೆರಿ ವೆಲ್. ಆಮೇಲೆ ಅಪ್ಪುನ ಅಷ್ಟೇ, ಯಾವುದು ನಮ್ದು ಫಸ್ಟ್ ಫಿಲ್ಮಿಗೆ ಕಂಪೋಸಿಂಗ್ ಟೈಮಿಂದ ವೇರ್ ವಿ ಬಿಕೇಮ್ ಫ್ರೆಂಡ್ಸ್. ಅವ್ರದ್ದೊಂದು ಸಣ್ಣ ಫ್ರೆಂಡ್ಸ್ ಟೀಮ್ ಇತ್ತು ಆ್ಯಂಡ್ ಐ ವಾಸ್ ಒನ್ ಆಫ್ ದೆಮ್. ಅಂದರೆ ಈಗ ಅವನು ಹಿ ಇಸ್ ನಾಟ್ ದೇರ್, ಡೆಫಿನೆಟ್ ಆಗಿ ಒಂದಷ್ಟು ಮಿಸ್ ಆಗುತ್ತೆ. ಬಟ್ ರೇರ್ ಪರ್ಸನಾಲಿಟಿ. ಕಲಾವಿದರ ಫ್ಯಾಮಿಲಿಯಲ್ಲಿ ಹಿ ಇಸ್ ಟೋಟಲ್ ಡಿಫ್ರೆಂಟ್. ಆಕ್ಚುಲಿ ಹಿ ವಾಸ್ ಮೋರ್ ಅ ಬಿಸ್ನೆಸ್ ಮ್ಯಾನ್. ಹಿ ವಾಸ್ ಅಮೇಸಿಂಗ್ ಬಿಸ್ನೆಸ್ ಮ್ಯಾನ್, ಬಟ್ extremely talented. Miss ಮಾಡ್ಕೊಂಡೆ. Upendra is a creator. He'll only bother about scenes, creativity and creativity. ಇಂಡಸ್ಟ್ರಿಯಲ್ಲಿ ಇವಾಗಿನ ಒಂದು ಮ್ಯೂಸಿಕ್ ದ ವೇ ಇಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ನೀವು ಮ್ಯೂಸಿಕ್ ಮಾಡುವಂತಹ ಸಂದರ್ಭದಲ್ಲಿ ಏನು ಡಿಫ್ರೆನ್ಸ್ ನೋಡ್ತೀರಿ? The craze for music or hype for music
ಹೋಗ್ತಾ ಬಂದೆ. ಅಂದರೆ ಬೇಸಿಕಲಿ ಆ ಟೈಮಲ್ಲಿ ಕ್ಯಾಸೆಟ್ ಜಮಾನದಲ್ಲಿ ಏನಂದರೆ ಐ ಟು ಫೀಲ್ ಪ್ರೌಡ್ ಹ್ಯಾವ್ ಗಾಟ್ ಈ ಕ್ಯಾಸೆಟ್ ನಿಂತರ ಇದೆಯೇನೋ ನಂತರ ಇದೆ. ಆಮೇಲೆ ವ್ಯಾಲ್ಯೂ ಮುಂದೆ 100 ರೂಪಾಯಿ 200 ರೂಪಾಯಿ ಕೊಟ್ಟು ತಗೊಳ್ಳೋದು. ಈಗ ಏನಾಗಿದೆ ವ್ಯಾಲ್ಯೂ ಹೆಂಗಾಗಿದೆ ಅಂದರೆ ಮೊಬೈಲನ್ನು ನೋಡೋದು. ಮೊಬೈಲ್ ಯಾವ ಥರ ಸ್ಪೀಕರ್ ಇರ್ಬೋದು, ಪೀಪಲ್ ಆರ್ ಗಾಟ್ ಯೂಸ್ ಟು ಇಟ್. ನೋಬಡಿ ಈಸ್ ಮುಂಚೆ ನಾವೊಂದು ಡೆಕ್, ಒಂದು ಸಿಸ್ಟಮು, ಅದಕ್ಕೆ ಒಂದು ಈಗ ನಾವು ಕಾರಲ್ಲಿ ಓಡಾಡುವಾಗ ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ, ನಾನು ಯಾವುದು ಸೀರಿಯಲ್ ಮಾಡುವಾಗ ಬ್ಯಾಗ್ ಇಡಕ್ಕೆ ಜಾಗ ಇಲ್ಲ, ಯಾಕಂದರೆ ಡಿಕ್ಕಿ ತುಂಬ ಸ್ಪೀಕರ್ಗಳು, ಆ್ಯಂಪ್ಲಿಫೈಯರು, ಸಬ್ ಊಫರು, ಅದೊಂಥರ ಇವತ್ತು ಅದು ಎಲ್ಲ ಹೋಗಿದೆ. ದಟ್ ಕ್ರೇಜ್ ಫಾರ್ ಮ್ಯೂಸಿಕ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ.